ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಅಫೋರ್ಡೆಬಲ್ ಮೇಕಪ್ ಕಲೆಕ್ಷನ್ನ ತೋರಿಸ್ಕೊಡ್ತಿದ್ದೀನಿ. ನಾನು ಪರ್ಸ್ನಲಾಗಿ ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್. ಫಸ್ಟ್ ಆಫ್ ಆಲ್, ಇದು ಫೇಸಸ್ ಕೆನಡಾ ಸ್ಟ್ರೋಕ್ ಕ್ರೀಮ್. ಇದನ್ನು ನೀವು ಪ್ರೈಮರ್, ಹೈಲೈಟರ್ ಮತ್ತು ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಬೆಸ್ಟ್ ಹೈಲೈಟರ್ ಮತ್ತು ಪ್ರೈಮರ್ ಅಂತ ಹೇಳ್ಬೋದು. ಸೆಲೆಬ್ರಿಟೀಸ್ ಫೇಸ್ ಮೇಲೆ ಗ್ಲೋ ಇರುತ್ತಲ್ಲ, ಸೇಮ್ ಅದೇ ಗ್ಲೋ ಬರುತ್ತೆ. ನೀವು ಫಸ್ಟ್ ಮೇಕಪ್ಗಿಂತ ಮುಂಚೆ ಪ್ರೈಮರ್ ಆಗಿ ಯೂಸ್ ಮಾಡ್ಕೋಬೋದು. ಮತ್ತು ಮೇಕಪ್ ಆದಮೇಲೆ ಇದನ್ನು ಸ್ವಲ್ಪ ತಗೊಂಡು ಫೇಸಿಗೆ ಹಚ್ಕೊಂಡ್ರೆ ಇದು ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದರ ರೇಂಜ್ ಬಂದು 500 600 ಒಳಗಡೆ ಸಿಗ್ಬಿಡುತ್ತೆ. ನೆಕ್ಸ್ಟ್, ಇದು ವ್ಯಾಸ್ಲಿನ್ನ ಮಾಯಿಶ್ಚರೈಸರ್. ಇದು ಒಂದು ಡ್ಯೂವಿ ರೇಡಿಯನ್ಸ್ ಮಾಯಿಶ್ಚರೈಸರು, ಒಂದು ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ನಾವಂತೂ ಮೇಕಪ್ಗಿಂತ ಮುಂಚೆ ಒಂದು ಮಾಯಿಶ್ಚರೈಸರ್ ಹಾಕ್ತೀವಲ್ಲ, ಅದ್ರ ಬದಲು ಈ ಮಾಯಿಶ್ಚರೈಸರ್ನ ನೀವು ಹಾಕಿದರೆ ಫೇಸ್ ಮೇಲೆ ಗ್ಲೋನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೇಕಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಗ್ಲೋಯಿ ಆಗಿ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ಲ್ಯಾಕ್ಮಿ 925 ಇಲ್ಯುಮಿನೇಟ್ ಕ್ರೀಮ್. ಇದು ಬಂದು ಒಂದು ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು. ಇದರ ರೇಂಜ್ ಬಂದು 250 ಒಳಗಡೆ ಸಿಗ್ಬಿಡುತ್ತೆ. ಇದು ಕೂಡ ಸೇಮ್ ಹೈಲೈಟರ್, ಪ್ರೈಮರ್ ಮತ್ತು ಮಾಯಿಶ್ಚರೈಸರ್ ಆಗಿ ನೀವು ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಬೆಸ್ಟ್ ಸ್ಟ್ರೋಕ್ ಕ್ರೀಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಫೇರ್ ಆ್ಯಂಡ್ ಗ್ಲೋ ಆ್ಯಂಡ್ ಲೆವ್ಲಿ ಮತ್ತು ವೈಟ್ ಟೋನ್ ಪೌಡರ್ ನಂದು ಆಲ್ ಟೈಮ್ ಫೇವ್ರೇಟೇ. ನೆಕ್ಸ್ಟ್, ಇದು ಮೇಬ್ಲಿನ್ನ ಫಿಟ್ ಮಿ ಫೌಂಡೇಶನ್ನು. ಇದು ಕೂಡ ಒಂದು ಅಫೋರ್ಡೆಬಲಲ್ಲಿ ನಮಗೆ ಫೌಂಡೇಶನ್ ಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ರೇಂಜ್ ಬಂದು ಜಸ್ಟ್ 150 ರುಪೀಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನೋಡಿ ಎಷ್ಟು ಮ್ಯಾಟ್ ಫಿನಿಶ್ ಬಂದಿದೆ ಅಂತ. ಇದು ಕೂಡ ಒಂದು ಬೆಸ್ಟ್ ಫೌಂಡೇಶನ್, ಅಫೋರ್ಡೆಬಲ್ ಫೌಂಡೇಶನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಲ್ಲಿ ಮೇಬ್ಲಿನ್ ಕಾಂಪ್ಯಾಕ್ಟು. ಇದು ಕೂಡ ಒಂದು 150 ಒಳಗಡೆ ನಿಮಗೆ ಸಿಗ್ಬಿಡುತ್ತೆ. ಇದು ಕೂಡ ಒಂದು ಮ್ಯಾಟ್ ಕಾಂಪ್ಯಾಕ್ಟ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಪರ್ಫೆಕ್ಟ್ ಕಾಂಪ್ಯಾಕ್ಟು. ನೋಡಿ ಎಷ್ಟು ಮ್ಯಾಟ್ ಫಿನಿಶ್ ಇದೆ ಅಂತ ಇದ್ರದ್ದು ಕೂಡ. ಇದು ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಫಿಕ್ಸರು. ನೀವು ಅಫೋರ್ಡೆಬಲಲ್ಲಿ ಒಂದು ಮೇಕಪ್ ಫಿಕ್ಸರ್ ಹುಡುಕ್ತಿದ್ರೆ ಇದನ್ನು ನೀವು ಟ್ರೈ ಮಾಡಿ. ಇದು ಕೂಡ ಒಂದು 250 ಒಳಗಡೆ ನಿಮಗೆ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಹೈಲೈಟರ್ ಮತ್ತು ಬ್ಲಷರ್ ಆಲ್ ಇನ್ ಒನ್, ಮತ್ತು ಬ್ರಾನ್ಸರ್ ಕೂಡ ಯೂಸ್ ಮಾಡ್ಬೋದು. ಇದು ಬಂದು ಒಂದು 350 ಒಳಗಡೆ ಬರುತ್ತೆ. ಇದು ಕೂಡ ಒಂದು ಬೆಸ್ಟ್ ಹೈಲೈಟರ್ ಮತ್ತು ಬ್ಲಷರು. ಇದು ಮೇಬ್ಲಿನ್ ಅವರ ಹೈಪಿಕಲ್ ಮಸ್ಕಾರಾ. ಇದು ಒಂದು 260 ಒಳಗಡೆ ನಿಮಗೆ ಸಿಗುತ್ತೆ. ಇದು ಬಂದು ಇನ್ಸೈಟ್ ಅವರ ಐಬ್ರೋ ಪೆನ್ಸಿಲ್. ಇದು ಏನಷ್ಟು ಚೆನ್ನಾಗಿಲ್ಲ, ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ. ನಾನು ಸುಮ್ಮನೆ ತಗೊಂಡಿದ್ದೀನಿ ಅಷ್ಟೇ, ಯೂಸೇ ಮಾಡಿಲ್ಲ, ವೇಸ್ಟು. ನೆಕ್ಸ್ಟ್ ಇದು ಸ್ವಿಸ್ ಬ್ಯೂಟಿ ಅವರ ಲಿಕ್ವಿಡ್ ಮೆಟಾಲಿಕ್ ಐ ಶ್ಯಾಡೋ, ಗ್ಲಿಟರಿ ಐ ಶ್ಯಾಡೋ. ಇದಂತೂ ಪರ್ಫೆಕ್ಟ್ವಾದ ಒಂದು ಐ ಶ್ಯಾಡೋ ಅಂತ ಹೇಳ್ಬೋದು. ತುಂಬ ಚಂಕಿಯಾಗಿರುತ್ತಲ್ಲ, ಆ ಥರ ಇಲ್ಲ. ಇದು ಒಂದು ಪರ್ಫೆಕ್ಟಾಗಿ ಗ್ಲಿಟ್ರಿ ಐ ಶ್ಯಾಡೋ. ನೋಡಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಎಷ್ಟು ಚೆನ್ನಾಗಿ ಗ್ಲಿಟರ್ ಬಂದಿದೆ ಅಂತ. ಇದರಲ್ಲೂ ಕೂಡ ತುಂಬ ಶೇಡ್ಸ್ ಇದೆ, ನೀವು ನೋಡಿ ತಗೋಬಹುದು. ಇದು ಮಾಮೂಲಿ ಒಂದು ಲಿಪ್ ಬಾಮ್ ನಾನು ಆನ್ಲೈನಿಂದ ತರಿಸಿದ್ದು, ಬಬಲ್ ಗಮ್ ಫ್ಲೇವರ್ದು, ಮೇ ಬಿ ADSದು ಅನಿಸುತ್ತೆ. ಹಿಮಾಲಯ ಆಲ್ ಟೈಮ್ ಫೇವ್ರೇಟ್ ಹಿಮಾಲಯ ಕಾಜಲು. ಎಷ್ಟು ಪಿಗ್ಮೆಂಟೆಡ್ ಆಗಿದೆ ನೋಡಿ. ಇದು ಕಾಜಲ್ ಒಂದೇ ಸ್ಟ್ರೈಕಲ್ಲಿ ಎಷ್ಟು ಪಿಗ್ಮೆಂಟ್ ಇದೆ ಅಂತ. ನೆಕ್ಸ್ಟ್, ಇದು ಎಲಿಟಿನ್ ಅವರ ಐಲೈನರು. ಇದು ಕೂಡ ತುಂಬ ಅಫೋರ್ಡೆಬಲ್, ಜಸ್ಟ್ 100 ರುಪೀಸ್ ಒಳಗಡೆ ನಿಮಗೆ ಇದು ಒಂದು ಬೆಸ್ಟ್ ಐಲೈನರ್ ಅಂತ ಹೇಳ್ಬೋದು. ನಾನಂತೂ ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಮೇಕಪ್ ಕಲ್ತ್ನಲ್ಲ, ಅವಾಗಲಿಂದ ಕೂಡ ಅದೇ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್, ಇದು ಒಂದು ಲೋಕಲ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಲಿಪ್ಸ್ಟಿಕ್ ಹ್ಯಾಂಡಾನಿಯಾ ಅಂತ. ಇದ್ರ ಶೇಡ್ಸ್ ಅಂತೂ ತುಂಬ ಒಳ್ಳೆ ಶೇಡ್ಸ್. ನಿಮಗೆ ಡೈಲಿ ಯೂಸ್ಗೆ ನೀವು ಅಂತ ಯೂಸ್ ಮಾಡ್ಬೋದು. ಒಂದು ಒಳ್ಳೆ ಲಿಪ್ಸ್ಟಿಕ್ಕು, ಸ್ಮಡ್ಜ್ ಫ್ರೀ ಅಂತೇನು ಹೇಳೋಕ್ಕಾಗಲ್ಲ, ಲಾಂಗ್ ಲಾಸ್ಟಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ನೀವು ಡೈಲಿ ಯೂಸ್, ಸುಮ್ಮನೆ ಹಿಂಗೆ ಆಚೆ ಹೋಗಬೇಕು ಆ ಥರ ನೀವು ಯೂಸ್ ಮಾಡ್ಬೋದು. ಒಂದು ಪರ್ಫೆಕ್ಟ್ ಶೇಡ್ಸ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಲಿಪ್ಸ್ಟಿಕ್, ನೇಮ್ ಅಷ್ಟಿಲ್ಲ, ಆದರೂ ಹೇಳಬೇಕಂದ್ರೆ ಒಂದು ಬೆಸ್ಟ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು. ಅಫೋರ್ಡೆಬಲ್, ತುಂಬ ಅಫೋರ್ಡೆಬಲ್. ಪ್ಯಾಕ್ ಆಫ್ 5 ತೊಗೊಂಡ್ರೆ ನೀವು ಜಸ್ಟು ಒಂದು 200 ಒಳಗಡೆ ಸಿಗ್ಬಿಡುತ್ತೆ. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಲಿಪ್ಸ್ಟಿಕ್ಕು, ADSದು ಮ್ಯಾಟ್ ಮಿ ಲಿಪ್ಸ್ಟಿಕ್ಸು. ಇದಂತೂ ನನಗೆ ಫೇವ್ರೇಟು. ನಾನಿದು 2 ಬಾಟ್
ಬಾಟಲ್ ಏನೋ ಖಾಲಿ ಮಾಡಿದ್ದೀನಿ ಸೇಮ್ ಶೇಡು. ನನಗೆ ನ್ಯೂಡ್ ಶೇಡ್ಸ್ ಇಷ್ಟ ಇಲ್ಲ, ನನಗೆ ಸ್ವಲ್ಪ ಡಾರ್ಕ್ ಶೇಡ್ಸ್ ಇಷ್ಟ. ಅದು ಕೂಡ ಒಂದು ಪರ್ಫೆಕ್ಟ್ ಲಿಪ್ಸ್ಟಿಕ್ಕು. ಇದು ಬಂದು ಮೇಬ್ಲಿಂದು ಸೂಪರ್ ಸ್ಟೇ ಲಿಪ್ಸ್ಟಿಕ್ಕು. ಇದಂತೂ ಫುಲ್ ಹೇಳಬೇಕಂತ ಇಲ್ಲ ಎಷ್ಟು ಲಾಂಗ್ ಲಾಸ್ಟಿಂಗ್ ಅಂದರೆ, ನೀವು ಇವತ್ತು ಹಾಕಿದರೆ ನಾಳೆನೂ ಅದು ಹೋಗೋಲ್ಲ ಲಿಪ್ಸ್ಟಿಕ್ಕು. ಇದು ನೀವು ಸ್ವಲ್ಪ ಜಾಸ್ತಿ ರೇಂಜಲ್ಲಿ ಹುಡುಕಿದ್ರೆ ಅದೊಂದು ಒಳ್ಳೆ ಲಿಪ್ಸ್ಟಿಕ್ಕು. ನೆಕ್ಸ್ಟ್ ಇದು ಕಲರ್ ಎಸೆನ್ಸು ಲಿಪ್ಸ್ಟಿಕ್. ಇದು ಕೂಡ ಒಂದು ಡೈಲಿ ಯೂಸ್ಗೆ ನೀವು ಯೂಸ್ ಮಾಡ್ಬೋದು. ಇದು ನನ್ನ ಒಂದು ಅಫೋರ್ಡೆಬಲ್ ಮೇಕಪ್ ಕಲೆಕ್ಷನ್. ನಾನು ಏನೇನು ಮೇಕಪ್ ಕಲೆಕ್ಷನ್ನ ಯೂಸ್ ಮಾಡ್ತೀನಿ ಅಂತ. ಇನ್ನೂ ಮೇಕಪ್ ಕಲೆಕ್ಷನ್ ನೀವು ನೋಡಬೇಕಂದ್ರೆ ಇನ್ನೂ ಇದೆ. ಅದು ಮೇಕಪ್ ಕಲೆಕ್ಷನ್ ನೀವು ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ ಪ್ಲೀಸ್.